ಗೇಟ್ ಬಿದ್ದು ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂಜನ್ ಸಾವಿನ ನಂತರ ಬಿಬಿಎಂಪಿ ಎಚ್ಚೆತ್ತುಕೊಳ್ಳೋ ಕೆಲಸವನ್ನು ಮಾಡ್ತಾ ಇದೆ. ದತ್ತಾತ್ರೇಯ ವಾರ್ಡ್ನ ಎಇ ಟಿ ಶ್ರೀನಿವಾಸ್ ರಾಜುವನ್ನ ಅಮಾನತು ಮಾಡಲಾಗಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಈಗ ಅಮಾನತು ಆಗಿದ್ದಾರೆ. ತಕ್ಷಣವೇ ಆದೇಶ ಜಾರಿಗೆ ಬರುವಂತೆ ಆದೇಶವನ್ನು ಹೊರಡಿಸಿದೆ ಬಿಬಿಎಂಪಿ. ಕರ್ತವ್ಯ ನಿರ್ಲಕ್ಷ್ಯ ಹಾಗೂ ಗೇಟ್ ಸಾಮರ್ಥ್ಯಕ್ಕೆ ತಕ್ಕಂತೆ ಲಾಕ್ ಅನ್ನು ಅಳವಡಿಸಿಲ್ಲ ಅನ್ನೋದು ಬಿಬಿಎಂಪಿ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿದೆ. ಸಮಯಕ್ಕೆ ಸರಿಯಾದಂತಹ ನಿರ್ವಹಣೆಯನ್ನು ಕೂಡ ಮಾಡಿಲ್ಲ ಅಂತ ಇವರ ತಲೆದಂಡ ಆಗಿದೆ. ಘಟನೆ ಬಗ್ಗೆ ವಿವರಣೆಯನ್ನು ನೀಡುವಂತೆ ಇಂಜಿನಿಯರ್ ವೆಂಕಟೇಶ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 3 ದಿನಗಳಲ್ಲಿ ನೋಟಿಸ್ಗೆ ಉತ್ತರ ಕೊಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತುರ್ತಾಗಿ ಉತ್ತರ ಕೊಡುವಂತ ಬೇಸಿಕಲಿ ಹೇಳ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ತಂಡ. ಅಲ್ಲಿಗೆ ಇಡೀ ಪ್ರಕರಣದಲ್ಲಿ ಒಬ್ಬ ಅಧಿಕಾರಿಯ ತಲೆದಂಡ ಆದಂತಾಗ್ತಾ ಇದೆ. ಕೇವಲ ಒಬ್ಬ ಅಧಿಕಾರಿದ ಮಾತ್ರ ಪಾತ್ರನ ಇಲ್ಲಿ ಇಲ್ಲ. ಯಾಕಂದರೆ ಒಂದು ಗೇಟ್ನ ಮೇಂಟೆನೆನ್ಸ್ ಮಾಡೋದಕ್ಕೆ ಅಂತ ಹೇಳಿ ಗುತ್ತಿಗೆದಾರರಿಗೂ ಕೊಟ್ಟಿರ್ತಾರೆ. ಆಮೇಲೆ ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಕಾಲಕ್ಕೆ. ವಾರ್ಡ್ ಇಂಜಿನಿಯರ್ದು ಜವಾಬ್ದಾರಿ ಅದೇ ಇರುತ್ತೆ. ಸೊ ಸದ್ಯಕ್ಕೆ ಎಇ ಅಮಾನತ್ತಾಗಿದ್ದಾರೆ. ಉಳಿದಂತೆ ಯಾರ್ಯಾರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ತನ್ನದಲ್ಲದ ತಪ್ಪಿಗೆ ಬಿಬಿಎಂಪಿಯ ಮಹಾ ಬ್ಲಂಡರ್ಗೆ ನಿನ್ನೆ ನಿರಂಜನ್ ಸಾವನ್ನಪ್ಪಿದ. ಅದಾದ ಬಳಿಕ ಬಿಬಿಎಂಪಿಯ ನಿರ್ಲಕ್ಷ್ಯ ಎಂಥದ್ದಿತ್ತು ಅನ್ನೋದನ್ನು ನಾವು ವಿಸ್ತೃತವಾಗಿ ವಿವರಿಸಿದ್ವಿ.